ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಒಳ್ಳೆಯ ವಿಷಯದ ಬಗ್ಗೆ ಮಾತಾಡೋಣ. ಅದೇನೆಂದರೆ ಆಯುರ್ವೇದಿಕ್ ಡಯಟ್. ಈ ಆಯುರ್ವೇದಿಕ್ ಯಾಕೆ ಬೇಕು? ಸ್ನೇಹಿತರೆ, ಆಯುರ್ವೇದ ಎಂಬ ಪದವು 2 ಸಂಸ್ಕೃತ ಪದಗಳಿಂದ ಬಂದಿದೆ. ಆಯು ಎಂದರೆ ಜೀವನ, ವೇದ ಎಂದರೆ ಜ್ಞಾನ ಎಂದರ್ಥ. ಆದರೆ ಜೀವನವನ್ನು ಆರೋಗ್ಯಕರವಾಗಿ ನಡೆಸುವ ವಿಜ್ಞಾನ ಎಂಬುದು ಆಯುರ್ವೇದದ ಅರ್ಥ. ಸುಮಾರು 3 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಈ ವೈದ್ಯ ಪದ್ಧತಿಯ ಮುಖ್ಯ ಉದ್ದೇಶ ಕೇವಲ ರೋಗ ಬಂದ ನಂತರ ಚಿಕಿತ್ಸೆ ನೀಡುವುದಲ್ಲ, ರೋಗ ಬರುವುದನ್ನೇ ತಡೆಯುವುದು. ಆಯುರ್ವೇದದಲ್ಲಿ ಒಂದು ಪ್ರಸಿದ್ಧ ತತ್ವವಿದೆ: ಆಹಾರವೇ ಔಷಧಿ. ಇದು ಕೆಲವೊಮ್ಮೆ ಅನ್ನಂ ಈ ಔಷಧಂ ಎಂಬ ಅರ್ಥದಲ್ಲಿ ವಿವರಿಸಲಾಗುತ್ತದೆ. ಆದರೆ ಸರಿಯಾದ ಆಹಾರವೇ ಆರೋಗ್ಯವನ್ನು ಕಾಪಾಡುವ ಪ್ರಮುಖ ಸಾಧನ. ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯ ಆಹಾರ ಸೇವಿಸಿದರೆ ಅನೇಕ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಬಹುದು ಎಂಬುದು ಆಯುರ್ವೇದದ ದೃಷ್ಟಿಕೋನ. ಇದರ ಅರ್ಥ ಆಹಾರದಿಂದ ಎಲ್ಲ ರೋಗಗಳಿಗೂ ಚಿಕಿತ್ಸೆ ಸಿಗುತ್ತದೆ ಎನ್ನುವುದಲ್ಲ, ಆದರೆ ಉತ್ತಮ ಆಹಾರ ಆರೋಗ್ಯವನ್ನು ಕಾಪಾಡುವ ಪ್ರಮುಖ ಅಂಶವಾಗಿದೆ. ಆಯುರ್ವೇದದ ಡಯಟ್ ಆರಂಭಿಸುವ ಮೊದಲು ತಿಳಿಯಬೇಕಾದ ಮುಖ್ಯ ವಿಷಯ ಏನೆಂದರೆ, ಸ್ನೇಹಿತರೆ, ನೀವು ಈ ವಿಡಿಯೋದಿಂದ ಒಂದು ವಿಷಯವನ್ನು ಮಾತ್ರ ನೆನಪಿಟ್ಟುಕೊಳ್ಳಬೇಕೆಂದರೆ ಅದು ಇದೆ: ಇದು ಸಾಮಾಜಿಕ ಜಾಲತಾಣಗಳು ಮತ್ತು ಇಂಟರ್ನೆಟ್ನಲ್ಲಿ ಸಾವಿರಾರು ಡಯಟ್ ಪ್ಲಾನ್ ಸಿಗುತ್ತದೆ. ಈ ಡಯಟ್ ಮಾಡಿದರೆ ತೂಕ ಕಡಿಮೆಯಾಗುತ್ತೆ, ಇದನ್ನು ತಿಂದರೆ ಆರೋಗ್ಯವಾಗಿರುತ್ತೀರಿ ಎಂಬ ಅನೇಕ ಸಲಹೆಗಳನ್ನು ನಾವು ಪ್ರತಿದಿನ ನೋಡುತ್ತೇವೆ. ಆದರೆ ಆಯುರ್ವೇದ ಒಂದು ಮುಖ್ಯವಾದ ಮಾತನ್ನು ಹೇಳುತ್ತದೆ: ಒಬ್ಬರಿಗೆ ಔಷಧಿಯಾದ ಆಹಾರ ಮತ್ತೊಬ್ಬರಿಗೆ ಸರಿಹೊಂದದೇ ಇರಬಹುದು, ಏಕೆಂದರೆ ಪ್ರತಿಯೊಬ್ಬರ ದೇಹ ಒಂದೇ ರೀತಿಯಲ್ಲ. ಆಯುರ್ವೇದದ ಪ್ರಕಾರ ಪ್ರತಿಯೊಬ್ಬರ ದೇಹದಲ್ಲಿ ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳ ವಿಭಿನ್ನ ಸಮತೋಲನವಿರುತ್ತದೆ. ಇದನ್ನೇ ಪ್ರಕೃತಿ ಎಂದು ಕರೆಯುತ್ತಾರೆ. ಇದರಲ್ಲಿ ವಾತ ಪ್ರಕೃತಿ ಇರುವವರು ಸಾಮಾನ್ಯವಾಗಿ ಚುರುಕಾಗಿರುತ್ತಾರೆ. ಅವರ ದೇಹ ಸಣ್ಣದಾಗಿರಬಹುದು, ಚರ್ಮ ಒಣಗಿರಬಹುದು, ಕೈಕಾಲುಗಳು ಬೇಗ ತಣ್ಣಗಾಗಬಹುದು, ತಣ್ಣನೆಯ ವಾತಾವರಣವನ್ನು ಹೆಚ್ಚು ಸಹಿಸಲಾಗದೇ ಇರಬಹುದು. ಇವರಲ್ಲಿ ಹಸಿವು ಮತ್ತು ಜೀರ್ಣಕ್ರಿಯೆ ಕೆಲವೊಮ್ಮೆ ನಿಯಮಿತವಾಗಿರದೇ ಇರಬಹುದು. 2ನೇದು ಪಿತ್ತ ಪ್ರಕೃತಿ. ಪಿತ್ತ ಪ್ರಕೃತಿ ಇರುವವರಲ್ಲಿ ದೇಹದ ಉಷ್ಣತೆ ತುಸು ಹೆಚ್ಚಿರುತ್ತದೆ. ಇವರಿಗೆ ಬೇಗ ಹಸಿವು ಆಗಬಹುದು. ಹಸಿವಾದಾಗ ಬೇಗ ಕೋಪ ಅಥವಾ ಅಸಹನೆ ಉಂಟಾಗಬಹುದು. ಜೀರ್ಣಕ್ರಿಯೆ ಸಾಮಾನ್ಯವಾಗಿ ಉತ್ತಮವಾಗಿರಬಹುದು. 3ನೇದು ಕಫ ಪ್ರಕೃತಿ. ಕಫ ಪ್ರಕೃತಿ ಇರುವವರು ಸಾಮಾನ್ಯವಾಗಿ ಗಟ್ಟಿಯಾದ ದೇಹ ಹೊಂದಿರಬಹುದು. ಜೀರ್ಣಕ್ರಿಯೆ ನಿಧಾನವಾಗಿರಬಹುದು. ತೂಕ ಹೆಚ್ಚಾಗುವ ಪ್ರವೃತ್ತಿ ಇರಬಹುದು, ಆದರೆ ದೈಹಿಕ ಸಹಿಷ್ಣುತೆ ಮತ್ತು ಶಕ್ತಿ ಉತ್ತಮವಾಗಿರುವ ಸಾಧ್ಯತೆ ಇದೆ. ಇದರಿಂದ ಏನು ಅರ್ಥ? ಒಬ್ಬರಿಗೆ ಸೂಕ್ತವಾದ ಆಹಾರ ಮತ್ತೊಬ್ಬರಿಗೆ ಸೂಕ್ತವಾಗದೇ ಇರಬಹುದು. ಆದ್ದರಿಂದ ಇಂಟರ್ನೆಟ್ನಲ್ಲಿ ನೋಡಿದ ಡಯಟನ್ನು ನೇರವಾಗಿ ಅನುಸರಿಸುವ ಬದಲು ನಿಮ್ಮ ಆರೋಗ್ಯ, ವಯಸ್ಸು, ಜೀವನ ಶೈಲಿ ಮತ್ತು ಅಗತ್ಯಗಳನ್ನು ಗಮನವಿಟ್ಟುಕೊಳ್ಳಬಹುದು. ಗಮನಿಸಿ: ವಾತ, ಪಿತ್ತ, ಕಫ ಪ್ರಕೃತಿಯನ್ನು ನಿಖರವಾಗಿ ತಿಳಿಯಲು ತರಬೇತಿ ಪಡೆದ ಆಯುರ್ವೇದ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಇಲ್ಲಿ ಆಯುರ್ವೇದ ವರ್ಸಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ನೋಡೋಣ. ಈಗ ಒಂದು ಸಾಮಾನ್ಯ ಪ್ರಶ್ನೆ ಉತ್ತರಿಸೋಣ: ಆಯುರ್ವೇದ ಮತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಂದೇನಾ? ಉತ್ತರ: ಇಲ್ಲ. ಆದರೆ ಎರಡರಲ್ಲೂ ಕೆಲವು ಸಮಾನತೆಗಳಿವೆ. ಎರಡೂ ಅಗತ್ಯವಾಗಿ ದಿನವಿಡೀ ಏನಾದರೂ ತಿನ್ನುತ್ತಾ ಇರುವುದನ್ನು ಉತ್ತೇಜಿಸುವುದಿಲ್ಲ. ಎರಡೂ ಜೀರ್ಣಕ್ರಿಯೆಗೆ ವಿಶ್ರಾಂತಿ ನೀಡುವುದು ಮುಖ್ಯ ಎಂದು ಹೇಳುತ್ತದೆ. ಆದರೆ ಎರಡರ ಉದ್ದೇಶ ಮತ್ತು ವಿಧಾನ ಒಂದೇ ಅಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮುಖ್ಯವಾಗಿ ಎಷ್ಟು ಗಂಟೆ ತಿನ್ನಬೇಕು ಮತ್ತು ಎಷ್ಟು ಗಂಟೆ ಉಪವಾಸ ಇರಬೇಕು ಎಂಬ ಸಮಯದ ಮೇಲೆ ಆಧಾರಿತ ವಿಧಾನವಾಗಿದೆ. ಆಯುರ್ವೇದ ಮಾತ್ರ ಸಮಯದ ಜೊತೆಗೆ ಜೀರ್ಣಕ್ರಿಯೆಗೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಜೀರ್ಣಾಗ್ನಿ ಎಂದರೆ ನಮ್ಮ ದೇಹದ ಜೀರ್ಣಿಸುವ ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯ. ಆಯುರ್ವೇದದ ಪ್ರಕಾರ ಈ ಜೀರ್ಣಾಗ್ನಿ ದಿನವಿಡೀ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಬೆಳಿಗ್ಗೆ ನಿಧಾನವಾಗಿ ಆರಂಭವಾಗುತ್ತದೆ, ಮಧ್ಯಾಹ್ನ ಹೆಚ್ಚು ಬಲವಾಗಿರುತ್ತದೆ, ರಾತ್ರಿ ಮತ್ತೆ ನಿಧಾನವಾಗುತ್ತದೆ. ಆದ್ದರಿಂದ ಮಧ್ಯಾಹ್ನದ ಊಟವನ್ನು ದಿನದ ಪ್ರಮುಖ ಊಟ ಎಂದು ಪರಿಗಣಿಸಲಾಗಿದೆ. ಇದು ಆಯುರ್ವೇದದ ಸಾಂಪ್ರದಾಯಿಕ ತತ್ವವಾಗಿದ್ದು, ಪ್ರತಿಯೊಬ್ಬರ ಜೀವನ ಶೈಲಿ ಮತ್ತು ಆರೋಗ್ಯದ ಅಗತ್ಯಗಳನ್ನು ವಿಭಿನ್ನವಾಗಿರಬಹುದು. ಸೂರ್ಯಾಸ್ತದ ನಂತರ ಏನು ಸೇವಿಸಬೇಕು? ಇದನ್ನು ಕುರಿತು ಅನೇಕ ತಪ್ಪು ಕಲ್ಪನೆಗಳಿವೆ. ಕೆಲವರು ಸೂರ್ಯಾಸ್ತದ ನಂತರ ಏನು ತಿನ್ನಬಾರದು ಎಂದು ಹೇಳುತ್ತಾರೆ. ಆದರೆ ಆಯುರ್ವೇದದಲ್ಲಿ
ಎಲ್ಲರಿಗೂ ಒಂದೇ ನಿಯಮ ಇಲ್ಲ. ಸಾಮಾನ್ಯವಾಗಿ ರಾತ್ರಿ ಜೀರ್ಣಕ್ರಿಯೆ ನಿಧಾನವಾಗುವುದರಿಂದ ಹಗುರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರದ ಆದ್ಯತೆ ನೀಡಲಾಗಿದೆ. ಉದಾಹರಣೆಗೆ, ಬಿಸಿ ಬಿಸಿ ತರಕಾರಿ ಸೂಪ್, ಹಗುರವಾದ ಕಿಚಡಿ, ಬೇಳೆ ಮತ್ತು ತರಕಾರಿಗಳಿರುವ ಸರಳ ಊಟ. ರಾತ್ರಿ ತುಂಬ ಎಣ್ಣೆಯುಕ್ತ, ಕರಿದ ಅಥವಾ ಭಾರವಾದ ಆಹಾರ ಸೇವಿಸಿದರೆ ಕೆಲವರಿಗೆ ಅಜೀರ್ಣ, ಹೊಟ್ಟೆ ಉಬ್ಬರ, ಎದೆ ಉರಿ ಅಥವಾ ನಿದ್ರೆಯ ತೊಂದರೆ ಉಂಟಾಗಬಹುದು. ಆದರೆ ಇದನ್ನು ಕಟ್ಟುನಿಟ್ಟಾದ ನಿಯಮ ಎಂದು ಪರಿಗಣಿಸಬಾರದು. ವ್ಯಕ್ತಿಯ ವಯಸ್ಸು, ಕೆಲಸ, ಆರೋಗ್ಯ, ಪ್ರಕೃತಿ ಮತ್ತು ಹಸುವಿನ ಆಧಾರದ ಮೇಲೆ ಆಹಾರದಲ್ಲಿ ಬದಲಾವಣೆ ಅಗತ್ಯವಾಗಬಹುದು. ದಿನದ ಆಹಾರವನ್ನು ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಆಯುರ್ವೇದ ಆಹಾರ ಆಯ್ಕೆ ಮಾಡುವಾಗ 4 ಮುಖ್ಯ ತತ್ವಗಳನ್ನು ಹೇಳುತ್ತದೆ. ಮೊದಲನೇದು ಋತುವಿನ ತಕ್ಕ ಆಹಾರ. ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ತಿನ್ನುವ ಆಯುರ್ವೇದದ ಪ್ರಮುಖ ತತ್ವ. ಬೇಸಿಗೆಯಲ್ಲಿ ದೇಹದ ತಂಪು ನೀಡುವ ಆಹಾರ, ಚಳಿಗಾಲದಲ್ಲಿ ಬೆಚ್ಚಗಿನ ಮತ್ತು ಶಕ್ತಿ ನೀಡುವ ಆಹಾರ, ಮಳೆಗಾಲದಲ್ಲಿ ಸುಲಭವಾಗಿ ಜೀರ್ಣವಾಗುವ ಆಹಾರ. ಎರಡನೇದು ಸ್ಥಳೀಯ ಆಹಾರ. ನಿಮ್ಮ ಪ್ರದೇಶದಲ್ಲಿ ಬೆಳೆಯುವ ಆಹಾರ ಸಾಮಾನ್ಯವಾಗಿ ತಾಜಾ, ಸುಲಭವಾಗಿ ಲಭ್ಯ ಮತ್ತು ಸ್ಥಳೀಯ ಪರಿಸರಕ್ಕೆ ಹೊಂದಿಕೊಳ್ಳುವ ಸಾಧ್ಯತೆ ಹೆಚ್ಚು. ಹಾಗೆ ಮೂರನೇದು ತಾಜಾ ಆಹಾರ. ಹೊಸದಾಗಿ ತಯಾರಿಸಿದ ಆಹಾರಕ್ಕೆ ಆದ್ಯತೆ ನೀಡಲಾಗಿದೆ. ಬಹಳ ದಿನ ಸಂಗ್ರಹಿಸಿದ ಅಥವಾ ಪದೇ ಪದೇ ಬಿಸಿ ಮಾಡಿದ ಆಹಾರವನ್ನು ಸಾಧ್ಯವಾದಷ್ಟು ಕಡಿಮೆ ಸೇವಿಸುವುದು ಸೂಚಿಸಲಾಗಿದೆ. ನಾಲ್ಕನೇದು ಕಡಿಮೆ ಸಂಸ್ಕರಿಸಿದ ಆಹಾರ. ಇಂದಿನ ಕಾಲದಲ್ಲಿ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಹೆಚ್ಚು ಸಕ್ಕರೆ, ಉಪ್ಪು ಮತ್ತು ಅನಾರೋಗ್ಯಕರ ಕೊಬ್ಬನ್ನು ಹೊಂದಿರಬಹುದು. ಆಯುರ್ವೇದದ ದೃಷ್ಟಿಯಲ್ಲಿ ಸಾಧ್ಯವಾದಷ್ಟು ಸಹಜ ಮತ್ತು ಕಡಿಮೆ ಸಂಸ್ಕರಿಸಿದ ಆಹಾರ ಉತ್ತಮ. ಬ್ರೇಕ್ಫಾಸ್ಟ್ ಹೇಗಿರಬೇಕು ಅಂದರೆ ಬೆಳಗಿನ ತಿಂಡಿ ಹೇಗಿರಬೇಕು. ಆಯುರ್ವೇದದಲ್ಲಿ ಎಲ್ಲರೂ ಒಂದೇ ರೀತಿಯ ಉಪಹಾರ ಮಾಡಬೇಕು ಎಂದು ಹೇಳಲ್ಲ. ನಿಮ್ಮ ಹಸಿವು, ವಯಸ್ಸು ಮತ್ತು ದಿನದ ಚಟುವಟಿಕೆಗಳ ಆಧಾರದ ಮೇಲೆ ಉಪಹಾರವನ್ನು ಆಯ್ಕೆ ಮಾಡಬಹುದು. ಬೆಳಿಗ್ಗೆ ಹೆಚ್ಚು ಹಸಿವು ಇದ್ದರೆ ಸಮತೋಲನದ ಆಹಾರ ಸೇವಿಸಬಹುದು. ಹಸಿವು ಕಡಿಮೆ ಇದ್ದರೆ ಹಗುರವಾದ ಉಪಹಾರ ಸಾಕಾಗಬಹುದು. ಧಾನ್ಯಗಳು, ಬೇಳೆ, ಹಣ್ಣುಗಳು ಮತ್ತು ಇತರ ಪೌಷ್ಟಿಕ ಆಹಾರಗಳನ್ನು ಸೇವಿಸಬಹುದು. ಲಂಚ್ ಅಂದರೆ ದಿನದ ಅತ್ಯಂತ ಪ್ರಮುಖ ಊಟ. ಆಯುರ್ವೇದದ ಪ್ರಕಾರ ಮಧ್ಯಾಹ್ನದ ಜೀರ್ಣಾಗ್ನಿ ಅತ್ಯಂತ ಬಲವಾಗಿರುತ್ತದೆ. ಆದ್ದರಿಂದ ದಿನದ ಪ್ರಮುಖ ಊಟವನ್ನು ಈ ಸಮಯದಲ್ಲಿ ಸೇವಿಸಲು ಹೇಳಲಾಗಿದೆ. ಈ ಊಟದಲ್ಲಿ ಧಾನ್ಯ, ಬೇಳೆ, ತರಕಾರಿ ಮತ್ತು ಆರೋಗ್ಯಕರ ಕೊಬ್ಬಿನ ಸಮತೋಲನ ಇರಬಹುದು. ಸಮಯ ತೆಗೆದುಕೊಂಡು ಚೆನ್ನಾಗಿ ಅಗಿದು ಮನಸ್ಸಿಟ್ಟು ಊಟ ಮಾಡುವುದು ಸಹ ಆಯುರ್ವೇದದಲ್ಲಿ ಪ್ರಮುಖವಾಗಿ ಹೇಳಲಾಗಿದೆ. ಡಿನ್ನರ್ ಅಂದರೆ ರಾತ್ರಿಯ ಊಟ ಹೇಗಿರಬೇಕೆನ್ನುವುದು. ರಾತ್ರಿಯ ಊಟವನ್ನು ಸಾಧ್ಯವಾದಷ್ಟು ಹಗುರವಾಗಿಡುವುದು ಉತ್ತಮ. ತುಂಬ ದೊಡ್ಡ ಪ್ರಮಾಣದ ಊಟ ಮಾಡಲು ಬದಲು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಆಯ್ಕೆ ಮಾಡಬಹುದು. ಮಲಗುವ ಕನಿಷ್ಠ 2-3 ಗಂಟೆಯ ಮೊದಲು ಊಟ ಮುಗಿಸಿದರೆ ಕೆಲವರಿಗೆ ಜೀರ್ಣಕ್ರಿಯೆ ಮತ್ತು ನಿದ್ರೆಗೆ ಸಹಾಯವಾಗಬಹುದು. ಸಾಧ್ಯವಾದಷ್ಟು ಪ್ರತಿದಿನ ಒಂದೇ ಸಮಯದಲ್ಲಿ ರಾತ್ರಿ ಊಟ ಮಾಡುವ ಅಭ್ಯಾಸವು ಉತ್ತಮ ಜೀವನ ಶೈಲಿಯ ಭಾಗವಾಗಬಹುದು. ನೆನಪಿಡಿ, ಆಯುರ್ವೇದದ ಉದ್ದೇಶ ಕಟ್ಟುನಿಟ್ಟಾದ ನಿಯಮಗಳನ್ನು ಹೇರುವುದು ಅಲ್ಲ. ನಿಮ್ಮ ದೇಹದ ಅಗತ್ಯವನ್ನು ಅರ್ಥ ಮಾಡಿಕೊಂಡು ಸಮತೋಲನದ ಜೀವನ ಶೈಲಿಯನ್ನು ಅನುಸರಿಸುವುದು. ಆಯುರ್ವೇದದ ಡಯಟ್. ಡಿನ್ನರ್ನಲ್ಲಿ ಯಾವ ಆಹಾರಗಳನ್ನು ತಪ್ಪಿಸಬೇಕು? ಸ್ನೇಹಿತರೆ, ಆಯುರ್ವೇದದ ಪ್ರಕಾರ ರಾತ್ರಿ ಸಮಯದಲ್ಲಿ ನಮ್ಮ ಜೀರ್ಣಕ್ರಿಯೆ ಹಗಲಿನಷ್ಟು ವೇಗವಾಗಿರುವುದಿಲ್ಲ. ಆದ್ದರಿಂದ ರಾತ್ರಿ ಊಟವನ್ನು ಹಗುರವಾಗಿ ಮತ್ತು ಸುಲಭವಾಗಿ ಜೀರ್ಣವಾಗುವಂತೆ ಇಡುವುದು ಉತ್ತಮ ಎಂದು ಹೇಳಲಾಗಿದೆ. ಹಾಗಾದರೆ ರಾತ್ರಿ ಯಾವ ರೀತಿಯ ಆಹಾರವನ್ನು ಸಾಧ್ಯವಾದಷ್ಟು ಕಡಿಮೆ ಸೇವಿಸಬೇಕು? ಮೊದಲನೇದು ಹೆಚ್ಚು ಎಣ್ಣೆಯುಕ್ತ ಆಹಾರ. ಬಜ್ಜಿ, ಪಕೋಡ, ಪೂರಿ, ಫ್ರೈಡ್ ರೈಸ್, ಡೀಪ್ ಫ್ರೈ ಮಾಡಿದ ಆಹಾರಗಳನ್ನು ರಾತ್ರಿ ಹೆಚ್ಚಾಗಿ ಸೇವಿಸಿದರೆ ಕೆಲವರಿಗೆ ಅಜೀರ್ಣ, ಹೊಟ್ಟೆ ಭಾರವಾಗುವುದು ಮತ್ತು ಎದೆ ಉರಿ ಉಂಟಾಗಬಹುದು. ಎರಡನೇದು ಅತಿಯಾದ ಸಿಹಿ ತಿಂಡಿಗಳು. ಗುಲಾಬ್ ಜಾಮೂನ್, ಕೇಕ್, ಪೇಸ್ಟ್ರಿ, ಐಸ್ ಕ್ರೀಮ್ ಮತ್ತು ಹೆಚ್ಚು ಸಕ್ಕರೆ ಇರುವ ತಿಂಡಿಗಳನ್ನು ರಾತ್ರಿ ಹೆಚ್ಚು ಸೇವಿಸುವುದು ಕೆಲವರಿಗೆ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ಮೂರನೇದು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್. ಪಿಜ್ಜಾ, ಬರ್ಗರ್, ಪ್ಯಾಕೆಟ್ ಚಿಪ್ಸ್, ಇನ್ಸ್ಟೆಂಟ್ ನೂಡಲ್ಸ್, ಫ್ರೋಝನ್ ಮತ್ತು ಹೆಚ್ಚು ಸಂಸ್ಕರಿಸಿದ ಆಹಾರಗಳನ್ನು ಸಾಧ್ಯವಾದಷ್ಟು ಕಡಿಮೆ ಸೇವಿಸುವುದು ಉತ್ತಮ.
4ನೇದು ಅತಿಯಾಗಿ ಊಟ ಮಾಡುವುದು. ಕೆಲವರು ದಿನವಿಡೀ ಕಡಿಮೆ ತಿಂದು ರಾತ್ರಿ ಮಾತ್ರ ತುಂಬ ಹೆಚ್ಚು ತಿನ್ನುತ್ತಾರೆ. ಆಯುರ್ವೇದದ ಪ್ರಕಾರ ಇದು ಒಳ್ಳೆಯ ಅಭ್ಯಾಸವಲ್ಲ. ರಾತ್ರಿ ಊಟ ಹಗುರವಾಗಿದ್ದು ಮಿತ ಪ್ರಮಾಣದಲ್ಲಿರುವುದು ಉತ್ತಮ. ಉತ್ತಮ ಆಹಾರದ ಲಕ್ಷಣಗಳೇನು? ಆಯುರ್ವೇದದ ಪ್ರಕಾರ ಒಳ್ಳೆಯ ಆಹಾರ ಎಂದರೆ ಕೇವಲ ಪೌಷ್ಟಿಕಾಂಶ ಇರುವ ಆಹಾರ ಮಾತ್ರವಲ್ಲ, ಅದನ್ನು ಹೇಗೆ ತಯಾರಿಸಲಾಗಿದೆ ಮತ್ತು ಹೇಗೆ ಸೇವಿಸಲಾಗುತ್ತಿದೆ ಎಂಬುದು ಮುಖ್ಯ. ಮೊದಲನೇದು ತಾಜಾ ಆಹಾರ. ಹೊಸದಾಗಿ ತಯಾರಿಸಿದ ಆಹಾರಕ್ಕೆ ಆದ್ಯತೆ ನೀಡೋದು. ಸ್ವಚ್ಛ ಆಹಾರ. ಸ್ವಚ್ಛತೆಯ ಆರೋಗ್ಯದ ಮೊದಲ ಹೆಜ್ಜೆ. ಬೆಚ್ಚಗಿನ ಆಹಾರ. ಅತಿಯಾಗಿ ಬಿಸಿಯಾಗಿರಬಾರದು, ತಣ್ಣಗಾಗಿಯೂ ಇರಬಾರದು. ಹೊಸದಾಗಿ ತಯಾರಿಸಿದ ಬೆಚ್ಚಗಿನ ಆಹಾರವನ್ನು ಆಯುರ್ವೇದ ಉತ್ತಮ ಎಂದು ಪರಿಗಣಿಸುತ್ತದೆ. ಸುಲಭವಾಗಿ ಜೀರ್ಣವಾಗುವ ಆಹಾರ. ದೇಹಕ್ಕೆ ಭಾರವಾಗದಾಗ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಆಹಾರವನ್ನು ಆಯ್ಕೆ ಮಾಡುವುದು ಉತ್ತಮ. ಮನಸ್ಸಿಟ್ಟು ಊಟ ಮಾಡುವುದು. ಇದು ಅತ್ಯಂತ ಮುಖ್ಯ. ಮೊಬೈಲ್ ನೋಡುತ್ತಾ, TV ನೋಡುತ್ತಾ, ಕೆಲಸ ಮಾಡುತ್ತಾ ಅಥವಾ ಆತುರದಲ್ಲಿ ಊಟ ಮಾಡಬೇಡಿ. ಶಾಂತವಾಗಿ ಕುಳಿತು ಚೆನ್ನಾಗಿ ಅಗಿದು ಆಹಾರದ ರುಚಿಯನ್ನು ಅನುಭವಿಸುತ್ತಾ ಊಟ ಮಾಡುವುದು. ಆಯುರ್ವೇದದ ಪ್ರಕಾರ ಇದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿ 3 ವಿಧಗಳು ಆಹಾರಗಳಿವೆ. ಆಯುರ್ವೇದದಲ್ಲಿ ಆಹಾರವನ್ನು ಅದರ ಸ್ವಭಾವದ ಆಧಾರದ ಮೇಲೆ 3 ವಿಧಗಳಾಗಿ ವಿವರಿಸಲಾಗಿದೆ. ಮೊದಲನೇದು ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಎಂದರೆ ಶುದ್ಧತೆ, ಸಮತೋಲನ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುವ ಆಹಾರ. ಇದು ಸಾಮಾನ್ಯವಾಗಿ ತಾಜಾ ಮತ್ತು ಪೌಷ್ಟಿಕ ಆಹಾರಗಳಿಂದ ತುಂಬಿರುತ್ತದೆ. ಉದಾಹರಣೆಗಳೇ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ಬೇಳೆಕಾಳುಗಳು, ಹಾಲು ಮತ್ತು ಮೊಸರು, ಒಣ ಹಣ್ಣುಗಳು ಮತ್ತು ಬೀಜಗಳು. ಎರಡನೇದು ರಾಜಸಿಕ ಆಹಾರ. ರಾಜಸಿಕ ಆಹಾರವು ದೇಹ ಮತ್ತು ಮನಸ್ಸಿಗೆ ಉತ್ತೇಜನ ನೀಡುವ ಆಹಾರವೆಂದು ಆಯುರ್ವೇದ ವಿವರಿಸುತ್ತದೆ. ಉದಾಹರಣೆಗೆ ತುಂಬ ಖಾರವಾದ ಆಹಾರ, ತುಂಬ ಹುಳಿಯಾದ ಆಹಾರ, ಹೆಚ್ಚು ಮಸಾಲೆಯ ಆಹಾರ, ಹೆಚ್ಚು ಉಪ್ಪಿನ ಆಹಾರ ಇವುಗಳಲ್ಲಿ ಮಿತವಾಗಿ ಸೇವಿಸುವುದು ಉತ್ತಮ. ಮೂರನೇದು ತಾಮಸಿಕ ಆಹಾರ. ತಾಮಸಿಕ ಆಹಾರ ಎಂದರೆ ತಾಜಾತನ ಕಳೆದುಕೊಂಡು ಅಥವಾ ಹೆಚ್ಚು ಸಂಸ್ಕರಿಸಿದ ಆಹಾರ. ಉದಾಹರಣೆ ಬಹಳ ಹೊತ್ತು ಇಟ್ಟಿರುವ ಆಹಾರ, ಪದೇ ಪದೇ ಬಿಸಿ ಮಾಡಿದ ಆಹಾರ, ಹಾಳಾದ ಆಹಾರ, ಅಲ್ಟ್ರಾ ಪ್ರೊಸೆಸ್ಡ್ ಆಹಾರ. ಆಯುರ್ವೇದದ ಪ್ರಕಾರ ಇಂಥ ಆಹಾರವನ್ನು ಸಾಧ್ಯವಾದಷ್ಟು ಕಡಿಮೆ ಸೇವಿಸುವುದು ಉತ್ತಮ. ಸೀಸನಲ್ ಫುಡ್ಸ್. ಋತುವಿಗೆ ತಕ್ಕ ಆಹಾರ. ಪ್ರಕೃತಿ ಪ್ರತಿಯೊಂದು ಋತುವಿನಲ್ಲೂ ವಿಭಿನ್ನ ರೀತಿಯ ಆಹಾರವನ್ನು ಕೊಡುತ್ತದೆ. ಆಯುರ್ವೇದ ಇದನ್ನು ಬಹಳ ಮಹತ್ವದಿಂದ ನೋಡುತ್ತದೆ. ಬೇಸಿಗೆಯಲ್ಲಿ ಕಲ್ಲಂಗಡಿ, ಸೌತೆಕಾಯಿ, ಮಜ್ಜಿಗೆ ಮುಂತಾದ ತಂಪು ನೀಡುವ ಆಹಾರ. ಮಳೆಗಾಲದಲ್ಲಿ ಸುಲಭವಾಗಿ ಜೀರ್ಣವಾಗುವ ಬಿಸಿ ಆಹಾರ. ಚಳಿಗಾಲದಲ್ಲಿ ಶಕ್ತಿ ನೀಡುವ ಆಹಾರ. ಋತುವಿಗೆ ತಕ್ಕ ಆಹಾರ ಸೇವಿಸುವುದರಿಂದ ವೈವಿಧ್ಯಮಯ ಪೋಷಕಾಂಶಗಳನ್ನು ಪಡೆಯುವ ಸಹಾಯವಾಗುತ್ತದೆ. ಲೋಕಲ್ ಫುಡ್ಸ್ ಅಂದರೆ ಸ್ಥಳೀಯ ಆಹಾರ. ಲೋಕಲ್ ಎಂದರೆ ನಿಮ್ಮ ಊರು ಅಥವಾ ನಿಮ್ಮ ಪ್ರದೇಶದಲ್ಲಿ ಬೆಳೆಯುವ ಆಹಾರ. ಉದಾಹರಣೆಗೆ ಕರ್ನಾಟಕದಲ್ಲಿ ರಾಗಿ, ಜೋಳ, ಅವರೆಕಾಳು, ಸಜ್ಜೆ. ಸ್ಥಳೀಯ ಹಣ್ಣುಗಳು ಮತ್ತು ತರಕಾರಿಗಳು. ಸ್ಥಳೀಯ ಆಹಾರ ಸಾಮಾನ್ಯವಾಗಿ ತಾಜಾ ಮತ್ತು ಸುಲಭವಾಗಿ ಲಭ್ಯವಾಗುತ್ತದೆ. ಷಡಸ್ತ್ರ ಅಂದರೆ 6 ಟೇಸ್ಟ್ಸ್. ಆಯುರ್ವೇದದಲ್ಲಿ ಆಹಾರದ ರುಚಿಗೂ ಬಹಳ ಮಹತ್ವ ನೀಡಲಾಗಿದೆ. 6 ರುಚಿಗಳಿವೆ. ಸಿಹಿ, ಅಕ್ಕಿ, ಹಾಲು, ಹಣ್ಣುಗಳು. ಹುಳಿ, ನಿಂಬೆ, ಹುಣಿಸೆ. ಉಪ್ಪು, ಉಪ್ಪಿನಂಶ ಇರುವಂಥದ್ದು. ಖಾರ, ಮೆಣಸು, ಶುಂಠಿ. ಕಹಿ, ಹಾಗಲಕಾಯಿ, ಮೆಂತ್ಯ. ಒಗರು, ದಾಳಿಂಬೆ ಸಿಪ್ಪೆ, ಕೆಲವು ಸೊಪ್ಪುಗಳು. ಆಯುರ್ವೇದದ ಪ್ರಕಾರ ಈ 6 ರುಚಿಗಳ ಸಮತೋಲನವು ಉತ್ತಮ ಆಹಾರ ಒಂದು ಭಾಗವಾಗಿದೆ. ಎಷ್ಟು ತಿನ್ನಬೇಕು? ಇಂದಿನ ದೊಡ್ಡ ಸಮಸ್ಯೆ ಆಗಿದೆ. ಅಗತ್ಯಕ್ಕಿಂತ ಹೆಚ್ಚು ತಿನ್ನುವುದು. ಆಯುರ್ವೇದದಲ್ಲಿ ಹೇಳುವುದು, ಹೊಟ್ಟೆಯನ್ನು ಸಂಪೂರ್ಣ ತುಂಬಿಸಬೇಡಿ, ಹಸಿವು ತಣ್ಣವಾದಷ್ಟು ಮಾತ್ರ ತಿನ್ನಿ, ಚೆನ್ನಾಗಿ ಅಗಿದು ನಿಧಾನವಾಗಿ ತಿನ್ನಿ. ಅತಿಯಾಗಿ ತಿನ್ನುವುದರಿಂದ ಜೀರ್ಣಕ್ರಿಯೆಯ ಮೇಲೆ ಒತ್ತಡ ಬೀಳಬಹುದು. ಮಿತ ಆಹಾರವೇ ಆರೋಗ್ಯಕರ ಜೀವನದ ಒಂದು ಪ್ರಮುಖ ತತ್ವ. ನೀರು ಯಾವಾಗ ಕುಡಿಯಬೇಕು? ನೀರು ನಮ್ಮ ದೇಹಕ್ಕೆ ಅಗತ್ಯ. ಆದರೆ ಎಲ್ಲರಿಗೂ ಒಂದೇ ಪ್ರಮಾಣದಲ್ಲಿ ನೀರು ಬೇಕು ಎಂದು ಹೇಳಲು ಸಾಧ್ಯವಿಲ್ಲ.
ವಯಸ್ಸು, ಹವಾಮಾನ, ವ್ಯಾಯಾಮ, ಆರೋಗ್ಯ ಇವೆಲ್ಲದರ ಆಧಾರದ ಮೇಲೆ ನೀರಿನ ಅಗತ್ಯ ಬದಲಾಗುತ್ತದೆ. ಊಟದ ಸಮಯದಲ್ಲಿ ಅತಿಯಾಗಿ ನೀರು ಕುಡಿಯುವುದಕ್ಕಿಂತ ಮಿತ ಪ್ರಮಾಣದಲ್ಲಿ ಕುಡಿಯಬಹುದು. ದಿನವಿಡೀ ದಾಹವಾದಾಗ ನೀರು ಕುಡಿಯುವ ಅಭ್ಯಾಸ ಬೆಳೆಸಿಕೊಳ್ಳಿ. ಸ್ನೇಹಿತರೆ, ಇಂದು ನಾವು ನೋಡಿದ ವಿಷಯಗಳನ್ನು ಒಂದೇ ಸಾಲಿನಲ್ಲಿ ಹೇಳಬೇಕೆಂದರೆ ಆಯುರ್ವೇದ ಯಾವುದೇ ಮ್ಯಾಜಿಕ್ ಡಯಟ್ ಅಲ್ಲ. ಇದು ಸಮತೋಲನದ ಜೀವನ ಶೈಲಿಯನ್ನು ಕಲಿಸುವ ಒಂದು ಪುರಾತನ ವೈದ್ಯ ಪದ್ಧತಿ. ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಆಹಾರವನ್ನು ಮನಸ್ಸಿಟ್ಟು ಸೇವಿಸುವುದು ಇವೇ ಆಯುರ್ವೇದದ ಆಹಾರ ತತ್ವಗಳ ಮೂಲಭೂತ ಸಂದೇಶ. ಈ ತತ್ವಗಳ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಆಹಾರ ಪದ್ಧತಿಯನ್ನು ಬೆಳೆಸಿಕೊಳ್ಳಲು ಸಹಾಯವಾಗಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವೈಜ್ಞಾನಿಕ ಆರೋಗ್ಯ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.